ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮಿಥುನ ರಾಶಿ, ಮಿಥುನ ಲಗ್ನ. ಫೆಬ್ರವರಿ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯ ಫಲಗಳನ್ನ ನೀವು ನಿರೀಕ್ಷಣೆ ಮಾಡಬಹುದು ಅನ್ನುವಂಥ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಗ್ರಹಗಳ ಸ್ಥಿತಿ ನೋಡೋದಾದ್ರೆ ಈ ಬರುವಂತಹ ತಿಂಗಳಲ್ಲಿ ಮಿಥುನ ರಾಶಿ, ಮಿಥುನದವರಿಗೆ ಕೆಲವೊಂದು ಮಿಶ್ರ ಫಲವನ್ನ ನಾವು ನಿರೀಕ್ಷಣೆ ಮಾಡಬಹುದು. ಗುರು ನಿಮ್ಮ ರಾಶಿ ಲಗ್ನದಿಂದ ಸಂಚಾರ ಆಗ್ತಿದ್ದಾನೆ. ಜೊತೆಗೆ ಅಷ್ಟಮದಿಂದ ಮಂಗಳ ಮತ್ತೆ ರವಿಯ ಸಂಚಾರ. ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ ಬರುವಂತಹ ತಿಂಗಳಲ್ಲಿ. ಭಾಗ್ಯಸ್ಥಾನದಿಂದ ಶುಕ್ರ ಮತ್ತೆ ನಿಮಗೆ ಬುಧನ ಸಂಯೋಗ, ಭಾಗ್ಯೋದಯದ ಕಾಲ ಕೂಡ ಇರುತ್ತೆ ಬರುವಂತಹ ತಿಂಗಳಲ್ಲಿ. ಶನೇಶ್ವರ ನಿಮ್ಮ ಹೆಸರು, ಕೀರ್ತಿ, ಗೌರವ, ಕರ್ಮಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಸುಮಾರಷ್ಟು ಪ್ರಯತ್ನ ಮತ್ತೆ ಹೆಚ್ಚಿನ ಹೋರಾಟದಿಂದ ಕಾರ್ಯಗಳಲ್ಲಿ ಯಶಸ್ಸನ್ನು ನೋಡುವಂಥದ್ದು ಇರುತ್ತೆ. ರಾಹು ಕೂಡ ಭಾಗ್ಯದಿಂದ ಸಂಚಾರ ಆಗ್ತಿದ್ದಾನೆ. ನಿಮ್ಮ ಭಾಗ್ಯೋದಯನೂ ಕೂಡ ರಾಹು ನಿಮ್ಮ ಊಹೆಗೆ ತಕ್ಕಂಗೆ ಮಾಡಿಕೊಳ್ಳುವಂತ ಅವಕಾಶ. ಕೇತು ನಿಮ್ಮ ಸಂಬಂಧ ಸ್ಥಾನದಿಂದ ಸಂಚಾರ ಆಗ್ತಿದ್ದಾನೆ. ಕೆಲವೊಂದು ಎಚ್ಚರಿಕೆಯನ್ನು ಕೂಡ ಪಡಬೇಕಾಗತ್ತೆ ಬರುವಂತಹ ತಿಂಗಳಲ್ಲಿ. ನೋಡಿ, ಬರುವಂತಹ ತಿಂಗಳು ನಿಮಗೆ ಬುಧ ಮತ್ತೆ ಶುಕ್ರನ ಸಂಯೋಗ ಭಾಗ್ಯಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ವಿಪರೀತವಾದಂತಹ ಒಂದು ಭಾಗ್ಯೋದಯ ಕೂಡ ಈ ಬರುವಂತಹ ತಿಂಗಳಲ್ಲಿರುತ್ತೆ. ಆದರೆ ವಿಪರೀತವಾದಂತಹ ಓಡಾಟಗಳು, ವಿದೇಶಕ್ಕಾಗಿರ್ಬೋದು, ಬೇರೆ ಕಾರ್ಯಗಳಿಗಾಗಿರ್ಬೋದು, ಇದರಿಂದ ನಿಮ್ಮ ಭಾಗ್ಯೋದಯ ಆಗುತ್ತೆ. ಜೊತೆಗೆ ನಿಮ್ಮ ಒಂದು ಹೆಚ್ಚಿನ ಒಂದು ಮಾನಸಿಕವಾದಂತಹ ಒತ್ತಡವನ್ನ ಈ ಬರುವಂತಹ ತಿಂಗಳಲ್ಲಿ ತಗೋಬೇಕಾದಂತಹ ಪರಿಸ್ಥಿತಿ ಇರುತ್ತೆ. ಜೊತೆಗೆ ನಿಮ್ಮ ಕಾರ್ಯ ಸಾಧನೆಗಳನ್ನ ಮಾಡಕ್ಕೆ ಹೆಚ್ಚಿನ ಒಂದು ಶ್ರಮ ಪಡಬೇಕಾಗತ್ತೆ ಬರುವಂತಹ ತಿಂಗಳು. ಅಧಿಕವಾದಂತಹ ಒತ್ತಡಗಳನ್ನ ನೋಡುವಂಥದ್ದಿರುತ್ತೆ. ನಿಮ್ಮ ಹೆಸರು, ಕೀರ್ತಿ, ಗೌರವವನ್ನ ಕಾಪಾಡಿಕೊಳ್ಳಕ್ಕೆ ನಿಮ್ಮ ಸಂಪೂರ್ಣವಾದಂತಹ ಪ್ರಯತ್ನ, ನೀವು ಮಾಡಿದಂತಹ 100% ಎಫರ್ಟ್ಗೆ 50% ರಿಸಲ್ಟ್ ಮಾತ್ರ ಈ ಬರುವಂತಹ ತಿಂಗಳಲ್ಲಿ ನೋಡುವಂಥದ್ದಿರುತ್ತೆ. ವಿಪರೀತವಾದಂತಹ ಆಸಕ್ತಿ, ಗುಪ್ತ ವಿಚಾರಗಳನ್ನ ತಿಳ್ಕೊಳ್ಳೋಕಾಗಿರ್ಬೋದು, ರಹಸ್ಯ ಕಾರ್ಯಗಳನ್ನ ಮಾಡುವಂಥದ್ದಾಗಿರ್ಬೋದು, ನಾನಾ ರೀತಿಯ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳುವಂತ ಅವಕಾಶ ಮತ್ತೆ ಕೆಲವೊಂದು ಯೋಗಗಳು ಕೂಡ ಬರುತ್ತೆ. ಆದರೆ ತುಂಬಾ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಮಂಗಳ ಮತ್ತೆ ನಿಮಗೆ ರವಿಯ ಸಂಯೋಗ ಅಷ್ಟಮದಿಂದ ಇದೆ. ಸುಮಾರಷ್ಟು ವಿಚಾರಗಳಲ್ಲಿ ಎಚ್ಚರಿಕೆ ಇರಬೇಕು. ಯಾವುದೇ ರೀತಿಯ ವ್ಯವಹಾರಗಳಲ್ಲಿ ಟ್ರಾನ್ಸ್ಪರೆನ್ಸಿ ಆಗಿರ್ಬೋದು, ಮತ್ತೆ ಯಾವುದೇ ರೀತಿಯ ಒಪ್ಪಂದಗಳಿಲ್ಲದೇನೆ ಏನಾರ ಕರಾರು ಮಾಡ್ಕೊಂಡ್ರೆ, ನೀವು ಯಾವುದೇ ರೀತಿಯ ಮಧ್ಯಸ್ಥಿಕೆ ವಹಿಸದೇನೆ ಯಾರದನ್ನು ಬಳಕೆ ಮಾಡ್ದೇನೆ ಮಾಡ್ಕೊಂಡ್ರೆ ಅಂಥದ್ ಕಡೆಗೆ ಲಾಸ್ ಆಗುವಂತದ್ದಾಗಿರ್ಬೋದು, ನಷ್ಟವನ್ನ ನೋಡುವಂತದ್ದಾಗಿರುವಂತಹ ಸಾಧ್ಯತೆ. ಆದ್ರೆ ಮಂಗಳ ಬಲಿಷ್ಠ ಇರೋದ್ರಿಂದ ಕೆಲವೊಂದು ಉತ್ತಮವಾದಂತಹ ಲಾಭವನ್ನ ಕೊಡ್ತಾನೆ. ಆಕಸ್ಮಿಕವಾಗಿ ಕೆಲವೊಂದು ವಿಲ್ಗಳನ್ನ ನೋಡುವಂತದ್ದಾಗಿರ್ಬೋದು, ಪ್ರಾಪರ್ಟಿ ನಿಮ್ಮ ಹೆಸರಿಗೆ ಬರುವಂತದ್ದಾಗಿರ್ಬೋದು, ಬೇರೆಯವರ ಒಂದು ಆಸ್ತಿ ಅದರಿಂದ ಲಾಭ ನೋಡುವಂತದ್ದಾಗಿರ್ಬೋದು, ಜೊತೆಗೆ ಇನ್ಸೂರೆನ್ಸ್ ಇಂದ ತುಂಬಾ ಲಾಭದ ನಿರೀಕ್ಷೆ ಮಾಡುವಂತದ್ದಾಗಿರ್ಬೋದು, ಸರ್ಕಾರದಿಂದ ಪೆಂಡಿಂಗ್ ಇರುವಂತಹ ದುಡ್ಡು ನೀವು ಒಂದು ರಹಸ್ಯ ಮಾರ್ಗದಿಂದ ಪಡೆಯುವಂತದ್ದಾಗಿರ್ಬೋದು, ಮತ್ತೆ ಸುಮಾರಷ್ಟು ಮೇಲಾಧಿಕಾರಿಗಳಾಗಿರ್ಬೋದು, ಒಳ್ಳೆ ಒಳ್ಳೆ ಗಣ್ಯ ವ್ಯಕ್ತಿಗಳಾಗಿರ್ಬೋದು, ಒಳ್ಳೆ ಪೋಸ್ಟ್ ಅಲ್ಲಿ ಇರ್ತಾರೆ ನೋಡಿ, ಅವರ ಜೊತೆಗೆ ನಿಮ್ಮದೇ ಆದಂತಹ ಒಂದು ವ್ಯವಹಾರವನ್ನ ರಹಸ್ಯವಾಗಿ ಕಾರ್ಯಗಳನ್ನ ಮಾಡ್ಕೊಳ್ಳಕ್ಕೆ ಇದು ಉತ್ತಮವಾದಂತಹ ಸಮಯ ಇರುತ್ತೆ. ಆದರೆ ಎಚ್ಚರಿಕೆಯನ್ನು ಕೂಡ ಪಡಬೇಕಾಗತ್ತೆ. ಆಕಸ್ಮಿಕವಾಗಿ ಕೆಲವೊಂದು ರೇಡ್ಗಳಾಗಿರ್ಬೋದು, ಮತ್ತೆ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತ ತೊಂದರೆ ತಾಪತ್ರೆಗಳಾಗಿರುವಂಥದ್ದು, ಪೊಲೀಸ್ ಸ್ಟೇಷನ್ಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಓಡಾಡುವಂಥದ್ದಾಗಿರ್ಬೋದು. ಹಾಗಾಗಿ ಈ ಬರುವಂತಹ ತಿಂಗಳು ಎಲ್ಲಾ ವಿಚಾರದಲ್ಲಿ ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ. ಯಾಕಂದ್ರೆ ಯಾವುದೇ ರೀತಿಯ ಗುಪ್ತ ಕಾರ್ಯಗಳಾಗಿರ್ಬೋದು, ರಹಸ್ಯ ವಿಚಾರಗಳಾಗಿರ್ಬೋದು, ಮತ್ತೆ ಸರ್ಕಾರ ನ್ಯಾಯಬಾಹಿರ ಕಾರ್ಯಗಳಲ್ಲಿ ಏನಾರ ತೊಡಗಿದ್ರೆ ಅಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ತೊಂದರೆ ತಾಪತ್ರೆಗಳು, ದಂಡಗಳನ್ನ ನೋಡುವಂಥದ್ದಿರುತ್ತೆ. ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಬೇಕು. ಆದರೆ ಬುಧ ಮತ್ತೆ ಶುಕ್ರ ಒಟ್ಟಿಗೆ ಇರೋದ್ರಿಂದ ಎಂಥ ಸಮಸ್ಯೆಗಳು ಬಂದರೂ ಕೂಡ ಅದಕ್ಕೆ ಮುಂಚಿತವಾಗಿಯೇ ನಿಮಗೆ ಮಾರ್ಗದರ್ಶನ ಸಿಗುವಂಥದ್ದಾಗಿರ್ಬೋದು, ದಾರಿ ಸಿಗುವಂತಹ ಯೋಗಗಳಿರುತ್ತೆ. ದುಡ್ಡಿನ ಲಾಭ ಇದೆ. ಆಕಸ್ಮಿಕವಾದಂತಹ ಲಾಭಗಳನ್ನು ಕೂಡ ನೀವು ನಿರೀಕ್ಷೆ ಮಾಡ್ತೀರಿ. ಆದ್ರಂತೆ ಬಂದಂತಹ ದುಡ್ಡು ನಿಲ್ಲೋದಿಲ್ಲ. ಅದಕ್ಕೆ ತಕ್ಕಂಗೆ ಅತಿಯಾದಂತಹ ಖರ್ಚುಗಳು, ಹೆಚ್ಚಿನ ಹೂಡಿಕೆಯನ್ನು ಮಾಡಬೇಕಾಗತ್ತೆ. ನಿಮಗೆ ಬರುವಂತಹ ತಿಂಗಳಲ್ಲೂ ಕೂಡ ಕೆಲವೊಂದು ಸಾಲದ ಒತ್ತಡಗಳಾಗಿರ್ಬೋದು, ಅನಿವಾರ್ಯ ಕಾರಣಕ್ಕಾಗಿ ಸಾಲ ಮಾಡಬೇಕಾದಂತಹ ಒಂದು ಪರಿಸ್ಥಿತಿ ಕೂಡ ಇರುತ್ತೆ. ಮಿಥುನ ರಾಶಿ, ಮಿಥುನ ಲಗ್ನದವರಿಗೆ ಸ್ವಲ್ಪ ಎಚ್ಚರಿಕೆ ನಡೆಯಿರಬೇಕು ಬರುವಂತಹ ತಿಂಗಳಲ್ಲಿ. ಹಾಗೆ ನೋಡಿ, ನಿಮ್ಮ ಒಂದು ಕೆಲಸ ಕಾರ್ಯಗಳಾಗಿರ್ಬೋದು, ಯಾವ್ದಾದ್ರು ಓಡಾಟಗಳಿದ್ರೆ ಅದರಲ್ಲೇ ಹೆಚ್ಚಿನ ಶ್ರಮ ಪಡಬೇಕಾಗತ್ತೆ ನೀವು. ಆ ಶ್ರಮದಿಂದ ಕಾರ್ಯ ಸಫಲತೆ ಆಗುವಂಥದ್ದಿದೆ. ಮನೆ ವಿಚಾರ ಆಗಿರ್ಬೋದು, ಪ್ರಾಪರ್ಟಿ ವಿಚಾರಗಳಾಗಿರ್ಬೋದು, ನೀವೇನಾರ ಮನೆ ಕಟ್ತಿದ್ರೆ ಅದರಲ್ಲಿ ಅಡೆತಡೆಗಳು, ವಿಘ್ನಗಳು ಬರುವಂತಹದ್ದಿರುತ್ತೆ. ಮೋಸಗಳು ಕೂಡ ನಡೆಯುವಂತಹ ಸಾಧ್ಯತೆ ಇರುತ್ತೆ. ಯಾರನ್ನ ನಂಬಿರ್ತೀರಿ ಅವ್ರು ನಿಮಗೆ ಸಕಾಲಕ್ಕೆ ಸಪೋರ್ಟ್ ಮಾಡೋದಿಲ್ಲ. ವರ್ಕರ್ಸ್ ಇಂದ ಸ್ವಲ್ಪ ಮಟ್ಟಿಗೆ ವಿಳಂಬಗಳಾಗುವಂಥದ್ದು, ಇಲ್ಲಾಂದ್ರೆ ಕೊಟ್ಟು ದುಡ್ಡು ನಿಮ್ ಕೈ ಸೇರದಿರುವಂಥದ್ದು. ನಿಮ್ಮ ಬೆಲೆ ಬಾಳುವ ವಸ್ತುಗಳನ್ನ ಗಮನದಲ್ಲಿ ಇಟ್ಕೋಬೇಕು ಬರುವಂತಹ ತಿಂಗಳಲ್ಲಿ. ಸುಮಾರಷ್ಟು ಮಿಸ್‌ಪ್ಲೇಸ್ ಆಗುವಂಥದ್ದಿರುತ್ತೆ. ಕಳ್ಕೊಳ್ಳೋದಾಗಿರ್ಬೋದು, ಎಲ್ಲೋ ಇಟ್ಟಿರ್ತೀರಾ ಅದನ್ನ ಮರೆತು ಹೋಗುವಂಥದ್ದಾಗಿರ್ಬೋದು. ಮತ್ತೆ ನಿಮ್ಮ ಒಂದು
ಗೋಲ್ಡ್ ಇರ್ಬೋದು, ಬೆಲೆ ಬಾಳುವ ವಸ್ತುಗಳಾಗಿರ್ಬೋದು, ಪ್ರಾಪರ್ಟಿಗಳು ಅದರಿಂದ ಲಾಭ ಪಡೆಯುವಂಥದ್ದು. ಹೇಗಂದ್ರೆ ಪ್ಲೆಡ್ಜ್ ಮಾಡೋದಾಗಿರ್ಬೋದು, ಅದನ್ನ ಸೇಲ್ ಮಾಡಿ ಅದರಿಂದ ಲಾಭ ಪಡೆಯುವಂಥದ್ದು ಇರುತ್ತೆ. ಆದ್ರೆ ಬಂದಂತ ದುಡ್ಡು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯ ನಡೆ, ತುಂಬಾನೇ ಕ್ಯಾಲ್ಕುಲೇಟ್ ಆಗಿರ್ಬೇಕು. ಅನಿವಾರ್ಯತೆ ಇದ್ದಾಗ ಮಾತ್ರ ಅಂತ ವಿಚಾರಗಳಲ್ಲಿ ಬರುವಂತಹ ತಿಂಗಳಲ್ಲಿ ಕೈ ಹಾಕಿದ್ರೆ ಅದರಿಂದ ಸ್ವಲ್ಪ ಲಾಭ ಪಡಿಬೋದು. ಇಲ್ಲಾಂದ್ರೆ ನಷ್ಟ ಆಗತ್ತೆ, ನಿಮ್ಮ ದುಡ್ಡಿನ ಬಳಕೆ ಸರಿಯಾಗಿರೋದಿಲ್ಲ. ಜೊತೆಗೆ ನೋಡಿ, ನಿಮ್ಮ ಒಂದು ವಾಹನಗಳು ಮತ್ತೆ ನೀವು ಓಡಾಟ ಎಲ್ಲಿ ಮಾಡ್ತಿರ್ತೀರ ಅಲ್ಲಿ ಎಚ್ಚರಿಕೆ ಇರಬೇಕು. ನಿಮ್ಮ ಸುತ್ತಮುತ್ತಲಿನ ವಾತಾವರಣದಲ್ಲಿ ಏನಾಗುತ್ತೆ, ಪದೇ ಪದೇ ಅವಘಡಗಳಾಗಿರ್ಬೋದು, ಅಗ್ನಿ ಅನಾಹುತಗಳಾಗಿರ್ಬೋದು, ಪ್ಲಸ್ ವಾಹನಗಳ ದುರ್ಘಟನೆ ಆಗಿರ್ಬೋದು, ವಾಹನದ ರಿಪೇರಿ ಆಗುವಂಥದ್ದು, ಎಲೆಕ್ಟ್ರಿಕಲ್ ಪ್ರಾಬ್ಲಮ್ಸ್ ಬರುತ್ತೆ. ಇಲ್ಲ ಅಂದ್ರೆ ನಿಮಗೆ ಸಮಸ್ಯೆಗಳನ್ನ ಪದೇ ಪದೇ ಸಮಸ್ಯೆ ಇರುವಂತ ಸುಖ ಸೌಕರ್ಯಗಳನ್ನ ಬಳಕೆ ಮಾಡದೇ ಇರುವಂತದ್ದು, ಈ ತರದೆಲ್ಲ ಸಮಸ್ಯೆ ಇರುತ್ತೆ. ಸ್ತ್ರೀಯರು ಅಗ್ನಿ ಅನಾಹುತಗಳಾಗಿರ್ಬೋದು, ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಅಡಿಗೆ ಮನೆಯಲ್ಲಿ ನೀವು ಮಾಡುವಂತಹ ಯಾವುದೇ ಒಂದು ಹರಿತವಾದಂತಹ ವಸ್ತುಗಳು, ಚಾಕು ಚೂರಿಗಳಾಗಿರ್ಬೋದು, ಅದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ನೋಡಬೇಕು. ಇಲ್ಲಾಂದ್ರೆ ತೊಂದರೆ ತಾಪತ್ರೆಗಳನ್ನ ನೋಡುತ್ತೀರಾ, ಇಲ್ಲಾಂದ್ರೆ ರಕ್ತದ ಕಾಣುವಿಕೆ ಸಾಧ್ಯತೆ ಇದೆ ಈ ಬರುವಂತಹ ತಿಂಗಳಲ್ಲಿ. ಜೊತೆಗೆ ನೋಡಿ, ನಿಮಗೆ ಕೆಲವೊಂದು ಉತ್ತಮವಾದಂತಹ ಲಾಭಗಳು ಕೂಡ ಬರುವಂತಹ ತಿಂಗಳಲ್ಲಿ ನೋಡುವಂತಿದೆ. ಯಾವ ರೀತಿ ಅಂದ್ರೆ, ನಿಮ್ಮ ಕೆಲಸ ಕಾರ್ಯಗಳನ್ನ ಸಕ್ಸಸ್ ಇರುತ್ತೆ. ಯಾವ ರೀತಿ ಅಂದ್ರೆ, ನೀವು ಆಗುವವರೆಗೂ ಯಾರ ಜೊತೆಗೆ ಜಾಸ್ತಿ ವಿಮರ್ಶೆಗಳನ್ನ ಮಾಡಬೇಡಿ. ಆದ್ರೆ ಅದರ ಗೌಪ್ಯತೆಯನ್ನ ಕಾಪಾಡಿಕೊಂಡ್ರೆ ಕಾರ್ಯಗಳಲ್ಲಿ ಸಫಲತೆಯನ್ನ ಮಾಡ್ತೀರಾ. ಆಗೋದಕ್ಕಿಂತ ಮುಂಚೆನೆ ನೀವೇನಾದ್ರೂ ನಿಮ್ಮ ಒಂದು ವಾಣಿಯ ಮುಖಾಂತರ ಹೇಳಿದ್ರೆ ಆ ಕಾರ್ಯಗಳು ವಿಪರೀತ ಶ್ರಮ ಇಲ್ಲಾಂದ್ರೆ ಫೇಲ್ ಆಗುವಂತ ಸಾಧ್ಯತೆ ಇದೆ. ಈ ಬರುವಂತಹ ತಿಂಗಳು ಹೊಸ ಯೋಜನೆಗಳು, ಹೊಸ ಕಾರ್ಯಾರಂಭಕ್ಕೆ ಅಷ್ಟೊಂದು ಉತ್ತಮವಾಗಿದಿಲ್ಲ. ಇರುವಂತದ್ದೇ ಕೆಲಸ ಕಾರ್ಯಗಳಾಗಿರ್ಬೋದು, ಹಿಂದೆ ಮಾಡಿ ಬಿಟ್ಟಂತ ಕಾರ್ಯಗಳಿಗೆ ಕೈಗೆತ್ಕೊಂಡ್ರೆ ಅದರಲ್ಲಿ ಸಕ್ಸಸ್ಸು, ಶ್ರಮದಿಂದ ಸಕ್ಸಸ್ ಇದೆ. ನಿಮಗೆ ದಾರಿ ಅಂತೂ ಇಂಡೈರೆಕ್ಟ್ ಆಗಿ ಸಿಗುತ್ತೆ. ಆದ್ರೆ ಕೆಲವೊಂದು ತ್ಯಾಗಗಳಾಗಿರ್ಬೋದು, ಖರ್ಚುಗಳನ್ನ ಮಾಡಬೇಕಾದಂತ ಅನಿವಾರ್ಯತೆ ಕೂಡ ಇದೆ. ಗುರು ರಾಶಿ ಲಗ್ನದಿಂದ ಸಂಚಾರ ಆಗ್ತಿರೋದ್ರಿಂದ ಒಳ್ಳೆಯ ಗೌರವ ಆಗಿರ್ಬೋದು, ಗೌರವಾನ್ವಿತ ಪದವಿ ಆಗಿರ್ಬೋದು, ಒಳ್ಳೆಯ ವ್ಯಕ್ತಿತ್ವ ಸಮಾಜದಲ್ಲಿ ತುಂಬಾ ಚೆನ್ನಾಗಿರೋದು. ಆದ್ರೆ ಆಂತರಿಕವಾಗಿ ಸ್ವಲ್ಪ ಮಟ್ಟಿಗೆ ಕುಗ್ಗಿರ್ತೀರಾ. ನಿಮ್ಮ ಖರ್ಚು ವೆಚ್ಚಗಳಿಂದಾಗಿರ್ಬೋದು, ನೀವು ಅಂದುಕೊಂಡಂತ ಕಾರ್ಯಗಳಲ್ಲಿ ವಿಳಂಬಗಳಿಂದಾಗಿರ್ಬೋದು, ಎಲ್ಲೋ ಒಂದು ರೀತಿಯಲ್ಲಿ ಸೆಲ್ಫ್ ಕಾನ್ಫಿಡೆನ್ಸ್ ಕೊರತೆ ಇರುತ್ತೆ. ಇದನ್ನ ಸ್ವಲ್ಪ ಮಟ್ಟಿಗೆ ನೀವು ಅದರ ಮೇಲೆ ಹತೋಟಿ ಪಡಬೇಕು. ಜಾಬ್ ಅಲ್ಲಿ, ವೃತ್ತಿಯಲ್ಲಿ ಯಾರಿದ್ದಾರೆ, ಪ್ರೈವೇಟ್ ಸೆಕ್ಟರ್ ಆಗಿರ್ಬೋದು, ಗೌರ್ಮೆಂಟ್ ಆಗಿರ್ಬೋದು, ಅವರಿಗೆ ವೃತ್ತಿಯಲ್ಲಿ ಪರಿವರ್ತನೆ ಬದಲಾವಣೆಗಳನ್ನ ಮಾಡಲೇಬೇಕಾದಂತ ಒಂದು ಅನಿವಾರ್ಯತೆ ಇರುತ್ತೆ. ಸುಮಾರಷ್ಟು ಜನರಿಗೆ ಉದ್ಯೋಗದಲ್ಲಿ ರಿಸಿಗ್ನೇಷನ್ ಮಾಡಬೇಕಾದಂಥದ್ದು, ಇಲ್ಲಾಂದ್ರೆ ಉದ್ಯೋಗದ ನಷ್ಟದ ಒಂದು ಭೀತಿ ಈ ಬರುವಂತಹ ತಿಂಗಳಲ್ಲಿ ಕಾಡುವಂತ ಸಾಧ್ಯತೆ ಇರುತ್ತೆ. ಆದ್ರೆ ತುಂಬಾ ಧೈರ್ಯ ಸಾಹಸದಿಂದಿರಬೇಕು. ಮಂಗಳ ಬಲಿಷ್ಠ ಸ್ಥಾನದಿಂದ ಸಂಚಾರ ಆಗ್ತಿರೋದ್ರಿಂದ ನಿಮ್ಮಲ್ಲಿರುವಂತಹ ಒಂದು ಸಾಮರ್ಥ್ಯ ಆಗಿರ್ಬೋದು, ನಿಮ್ಮ ಒಂದು ಬಾಂಧವ್ಯಗಳನ್ನ ಬಳಕೆ ಮಾಡಿಕೊಂಡು, ಹಳೆ ಸಂಬಂಧಗಳನ್ನ ಬಳಕೆ ಮಾಡಿಕೊಂಡು ಉದ್ಯೋಗದಲ್ಲಿ ಆಗುವಂತ ಅನಾನುಕೂಲತೆಗಳನ್ನ ತಡಿಬಹುದು. ಜೊತೆಗೆ ನಿಮಗೆ ಯಾವುದೇ ರೀತಿಯ ಒಂದು ನಂಬಿಕೆ, ಕಣ್ಮುಚ್ಚಿ ಯಾರನ್ನು ನಂಬಾರ್ದು ಈ ಬರುವಂತಹ ತಿಂಗಳಲ್ಲಿ. ಸರ್ಕಾರದಲ್ಲಿ ಯಾರಿದ್ದಾರೋ ಅವರಿಗೆ ಸಸ್ಪೆನ್ಷನ್ ಆಗಿರ್ಬೋದು, ಏನೋ ಒಂದು ಅವ್ಯವಹಾರಗಳನ್ನ ಮಾಡಿ ಅದರ ಬಗ್ಗೆ ಒಂದು ಎನ್ಕ್ವೈರಿ, ಆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಆಕಸ್ಮಿಕವಾಗಿ ಬರುತ್ತೆ. ಇಲ್ಲಾಂದ್ರೆ ಅದು ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ, ನಿಮ್ಗೆ ಸ್ಥಳ ಬದಲಾವಣೆಗಳಾಗಿರ್ಬೋದು, ಇಲ್ಲಾಂದ್ರೆ ಎಲ್ಲೋ ಒಂದು ರೀತಿಯಲ್ಲಿ ನಿಮ್ಮಿರುವಂತ ಜವಾಬ್ದಾರಿಯಿಂದ ದೂರ ಇಡುವಂತಹ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಎಚ್ಚರಿಕೆ ನೀಡಿರ್ಬೇಕು. ಕೋರ್ಟ್ ಕಚೇರಿ, ವಾದ ವಿವಾದಗಳು ಇವ್ಯಾವುದೂ ಕೂಡ ಈ ಬರುವಂತಹ ತಿಂಗಳಲ್ಲಿ ಅಷ್ಟು ಸುಲಭವಾಗಿ ಬಗೆಹರಿಯೋದಿಲ್ಲ. ಏನಿದ್ರು ಕೂಡ ಸುಮಾರಷ್ಟು ಓಡಾಟಗಳು, ತಲೆಬಿಸಿ ಇರುತ್ತೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ತಾಳ್ಮೆಯಿಂದ ವ್ಯವಹರಿಸಬೇಕು. ಯಾವುದೇ ಕಲಹ ಗಲಾಟೆಗಳಿದ್ರೆ ಬೇರೆಯವರ ವಿಚಾರಗಳಲ್ಲಿ ನೀವೇನಾದ್ರೂ ಇನ್ವಾಲ್ವ್ ಆದ್ರೆ ಅದು ನಿಮ್ಮ ತಲೆಗೆ ಬರುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಮಿಥುನ ರಾಶಿಯವರು ಸ್ವಲ್ಪ ಈ ಬರುವಂತಹ ತಿಂಗಳು ತುಂಬಾ ಎಚ್ಚರಿಕೆ ನೀಡಿರಬೇಕು. ಅದರಲ್ಲೂ ಕೆಲವೊಂದು ಉತ್ತಮವಾದಂತಹ ಲಾಭಗಳಿದೆ. ಅದರ ಲಾಭವನ್ನು ಕೂಡ ನೀವು ಪಡ್ಕೋಬೇಕು. ಏನು ಪರಿಹಾರವನ್ನ ಮಾಡ್ಕೋಬೇಕು ನೋಡಿ, ಬರುವಂತಹ ತಿಂಗಳು ಸುಬ್ರಹ್ಮಣ್ಯ ಮತ್ತೆ ರವಿಯ ಪರಿಹಾರವನ್ನ ಮಾಡ್ಕೊಳ್ಳಿ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯಗೆ ತೊಗರಿಕಾಳು ಮತ್ತೆ ಕೆಂಪು ವಸ್ತ್ರದ ದಾನವನ್ನ ಮಾಡಿ, ಸುಬ್ರಹ್ಮಣ್ಯನಿಗೆ ಅಷ್ಟೋತ್ತರವನ್ನ ಪಠನೆ ಮಾಡ್ತಾ ಬಂದ್ರೆ ಪ್ರತಿ ಮಂಗಳವಾರ ಅದರಿಂದ ಲಾಭ ಆಗುತ್ತೆ. ಪ್ರತಿ ದಿನ ನೀವು ಮತ್ತೆ ಭಾನುವಾರ ದಿವಸ ಗೋಧಿ ಕಾಳನ್ನ ದಾನ ಮಾಡಿ, ಗುಲಾಬಿ ವಸ್ತ್ರವನ್ನ ಕೂಡ ದಾನ ಮಾಡಿ. ಅದರಿಂದ ನಿಮಗೆ ಆರೋಗ್ಯ ಆಗಿರ್ಬೋದು, ಮತ್ತೆ ಸಂಬಂಧಗಳಲ್ಲಿ ಸರಿಯಾದಂತಹ ಒಂದು ಅನುಕೂಲಗಳು ಮತ್ತೆ ಬಾಂಧವ್ಯಗಳೆಲ್ಲ ಸರಿ ರೀತಿ ಅನ್ಕೊಂಡಿದ್ದ ಕಾರ್ಯಗಳೆಲ್ಲ ಸಕ್ಸಸ್ ಆಗತ್ತೆ. ಈ ಬರುವಂತಹ ತಿಂಗಳಲ್ಲಿ ನಿಮಗೆ ಬುಧನ ರತ್ನವನ್ನ ಧಾರಣೆ ಮಾಡಿ, ಪಚ್ಚೆಯನ್ನ ಧಾರಣೆ ಮಾಡಿ, ನಿಮ್ಮ ಪ್ರತಿ ಸಮಸ್ಯೆಯಲ್ಲೂ ಕೂಡ ಒಂದು ಹೊಸದಾದ ಮಾರ್ಗವನ್ನ ಕಂಡುಕೊಳ್ಳುವಂತಹ ಸಾಮರ್ಥ್ಯ, ಆ ಸ್ಕಿಲ್ ನಿಮಗೆ ಬರುತ್ತೆ. ಕೊನೆ ಪಕ್ಷ ಒಂದು ಗ್ರೀನ್ ಕಲರ್ ಕರ್ಚೀಫ್ ಆದ್ರೂ ನಿಮ್ಮ ಜೊತೆಗೆ ಇಟ್ಕೊಂಡು ಈ ಬರುವಂತಹ ತಿಂಗಳಲ್ಲಿ ಓಡಾಡಿದ್ರೆ ನಾನಾ ರೀತಿಯ ಸಮಸ್ಯೆ ಮತ್ತೆ ತೊಂದರೆಗಳಿದ್ರೂ ಕೂಡ ಅದರಿಂದ ಹೊರಗೆ ಬರಕ್ಕೆ ದಾರಿ ಮಾರ್ಗ ನಿಮಗೇ ಸಿಗುತ್ತೆ. ಸೊ ಹಾಗಾಗಿ ಈ ಹೇಳಿದಂತಹ ಪರಿಹಾರಗಳನ್ನು ಮಾಡ್ಕೊಳ್ಳಿ, ಮತ್ತೆ ಕೆಲವೊಂದು ಎಚ್ಚರಿಕೆ ನಡೆ ಇರಬೇಕು ಈ ಬರುವಂತಹ ತಿಂಗಳಲ್ಲಿ. ಹಾಗೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲ
ಯಶಸ್ವಿ ಆಗ್ಲಿ ಅಂತ ಹೇಳ್ತಾ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.